ಚಿತ್ರದುರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರ ನಿಧನಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಸಂತಾಪ ಸೂಚಿಸಲಾಯಿತು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ನಿಧನವಾದ ಆಗಿರುವುದರಿಂದ ಕಾಂಗ್ರೆಸ್ ಪಕ್ಷದ ನಾಯಕರು ಶೋಕ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಅವರು ಸಂತಾಪ ಸೂಚಿಸಿ ಮಾತನಾಡಿದರು. ಕ್ಯಾಬಿನೆಟ್ ಮಿನಿಸ್ಟರು ಇವತ್ತು ನಮ್ಮನ್ನಗಲಿದ್ದಾರೆ. ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ತುಂಬಲಾರದ ಹಾನಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಪರವಾಗಿ 1 ನಿಮಿಷದ ಮೌನಾಚರಣೆ ಮಾಡಲಾಗುತ್ತದೆ. ಮೌನಾಚರಣೆ ಪ್ರಾರಂಭ. ಮಂತ್ರಿಗಳು ಡಿ ಸುಧಾಕರ್ ಅವರು, ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾದ ಡಿ ಸುಧಾಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಮೊದಲು ಅವರು ಚಳ್ಳಕೆರೆಯಿಂದ ಶಾಸಕರಾಗಿ, ತದನಂತರ ಇದು ಚಳ್ಳಕೆರೆ ರಿಸರ್ವ್ ಆದಮೇಲೆ ಅವರು ಹಿರಿಯೂರಿನ ಶಾಸಕರಾಗಿ, ಮಂತ್ರಿಗಳಾಗಿ 4 ಬಾರಿ ಗೆದ್ದಿದ್ದಾರೆ. ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು 20 ವರ್ಷ ಅವರು DCC ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರು ಬಡವರ ಬಂಧುವಾಗಿ ಆ ಭಾಗದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದಂಥ ಒಬ್ಬ ನಾಯಕರು. ಜೈನ್ ಸಮುದಾಯದವರಾಗಿದ್ದರೂ ಕೂಡ, ಯಾಕಂದರೆ ಕೆಲವು ಮನೆಗಳಿವೆ, ಆದರೂ ಕೂಡ ಅವರು ಎಲ್ಲರ ಜನಪ್ರಿಯತೆಯಿಂದ 4 ಬಾರಿ ಶಾಸಕರಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಬಹಳ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಅನಾರೋಗ್ಯದಿಂದ ಅವರು ಇವತ್ತು ನಸುಕಿನಲ್ಲಿ ನಿಧನ ಹೊಂದಿದ್ದಾರೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಮತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಎಲ್ಲ ಕಡೆ ಮಾಡ್ತಾರೆ. ಈ ಡಿ ಸುಧಾಕರ್ ಅವರ ಮರಣ ಹೊಂದಿದ್ದ ಅವರು ತೀರಿ ಹೋದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ತುಂಬಲಾರದ ನಷ್ಟ ಆಗಿದೆ. ಅವರು ಅವರ ಕುಟುಂಬಕ್ಕೆ, ಅವರು ಅಗಲಿಕೆಯನ್ನು ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಸಹಿಸುವ ಶಕ್ತಿ ಪರಮಾತ್ಮನು ಕರುಣಿಸಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಜಿಲ್ಲಾ ಅಧ್ಯಕ್ಷನಾಗಿ ಇಲ್ಲಿ ಸಾಕಷ್ಟು ಸಲ ಬಂದಾಗ ನಾನು ಅವರಿಗೆ ಸನ್ಮಾನ ಮಾಡಿ ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಕೂಡ ಬಂದಿದ್ರು. ಸಾಕಷ್ಟು ಸಲ ಗುಲ್ಬರ್ಗಕ್ಕೆ ಬಹಳ ಸಲ ಬಂದಿದ್ರು. ಅವ್ರ ಜೊತೆಗೆ ಕೂಡ ನನಗೂ ಬಹಳ ತುಂಬಾ ಒಡನಾಡಿ ಆಗಿತ್ತು. ಯಾವಾಗಲೂ ಹೌಸ್ನಲ್ಲಿ ಮತ್ತು ಎಲ್ಲ ಸಭೆ ಸಮಾರಂಭಗಳಲ್ಲಿ ಕೂಡ ನಾವು ಕೂಡ್ತಾ ಇದ್ದೇವೆ. ಮತ್ತು ಎಲ್ಲ ಜನ ಬಹಳ ಜನಸ್ನೇಹಿಯಾಗಿದ್ದರು. ಎಲ್ಲರ ಜೊತೆಗೆ, ಎಲ್ಲ ಶಾಸಕರ ಜೊತೆಗೆ ಬಹಳ ಒಡನಾಡಿಯಾಗಿ ಕೆಲಸ. ಕೊನೆವರೆಗೆ ನಮ್ಮ ಸೆಷನ್ದಾಗ ಅಷ್ಟೇ ಭೇಟಿಯಾಗಿದ್ದು, ಅದೇ ಕೊನೆ. ಅವಾಗೆಲ್ಲ ಸರಿ ಚೆನ್ನಾಗಿದ್ರು. ಅವ್ರು ಉಸಿರಾಟ ತೊಂದರೆಯಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಮೇಲೆ ಅದು ಈ ರೀತಿ ಮತ್ತೆ ಬೇರೆ ಒಂದು ಇದು ಅದ ಅಂತೇಳಿ, ಅದಂದ್ರೆ ಬೇರೆ ಕೂಡ ಕಾಯಿಲೆಗಳು ಕಂಡು ಬಂದ ನಂತರ ಅವರಿಗೆ ಬಹಳ ಸುದೀರ್ಘ ದಿನ ಅಲ್ಲಿ ಆಸ್ಪತ್ರೆಯಲ್ಲಿದ್ದು ಇವತ್ತು ನಿಧನ ಹೊಂದಿದ್ದಾರೆ. ಅವರು ಅಗಲಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ.